ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎರಡನೇ ಬಾರಿ ಸಚಿವರಾಗಿ ಸಂಪುಟವನ್ನ ಸೇರಿದ್ದಾರೆ ಮಧು ಬಂಗಾರಪ್ಪ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಬಂದಿದ್ದಾರೆ. ಸೊರಬಕ್ಕೆ ಆಗಮಿಸಿದ ಸಚಿವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಗಡಿ ಗ್ರಾಮ ಛತ್ರದಹಳ್ಳಿ ಅಭಿಮಾನಿಗಳು ಭರ್ಜರಿಯಾಗಿ ಸಚಿವರನ್ನ ವೆಲ್ಕಮ್ ಮಾಡಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಹಾರ ಹಾಕಿ ಹರ್ಷೋದ್ಗಾರ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಸರತಿ ಸಾಲಿನಲ್ಲಿ ನಿಂತು ಸಚಿವರನ್ನ ಮಕ್ಕಳು ಪುಟ್ಟ ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ. ಮಧು ಬಂಗಾರಪ್ಪ ಪರ ಜಯಘೋಷಗಳು ಮುಗಿಲು ಮುಟ್ಟಿದೆ. ನೋಡ್ತಾ ಇದ್ದೀರಾ ಯಾವ ರೀತಿ ಮಕ್ಕಳು ಫಸ್ಟ್ ಬರ್ತಾರೆ, ಬಂದು ಸರತಿ ಸಾಲಿನಲ್ಲಿ ನಿಂತು ಖುಷಿಯಿಂದ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ಮಕ್ಕಳೆಲ್ಲ ಬಂದಿದ್ದಾರೆ ಟೀಚರ್ಸ್ ಜೊತೆಗೆ. ಹಾಗೆ ಶೇಕ್ ಹ್ಯಾಂಡ್ ಕೂಡ ಸಚಿವರು ಮಾಡ್ತಾರೆ. ಅದಾದ್ಮೇಲೆ ಇಡೀ ಗ್ರಾಮದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ. ಪಟಾಕಿಯನ್ನ ಸಿಡಿಸಿ ಹಾರ ಹಾಕಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಮಧು ಬಂಗಾರಪ್ಪ ಪರ ಜಯಘೋಷ ಮುಗಿಲು ಮುಟ್ತಾ ಇದೆ. ಅಂದರೆ ಎರಡನೇ ಬಾರಿಗೆ, ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇವರು ಸಚಿವರಾಗಿ ಕೆಲಸವನ್ನು ಮಾಡಿದ್ರು 2 ವರ್ಷ 2.5 ವರ್ಷ. ಅದಾದಮೇಲೆ ಈಗ ಮತ್ತೆ ಹೊಸ ಸಿಎಂ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಹೀಗಾಗಿ ಸಚಿವರಾದ ಬಳಿಕ ತಮ್ಮ ಊರಿಗೆ ಸೊರಬಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಗಡಿ ಗ್ರಾಮ ಛತ್ರದಹಳ್ಳಿ ಅಲ್ಲಿ ಅಭಿಮಾನಿಗಳು ತುಂಬಾನೇ ಖುಷಿಯಿಂದ ವಿಜೃಂಭಣೆಯಿಂದ ಅವರನ್ನು ವೆಲ್ಕಮ್ ಮಾಡಿದ್ದಾರೆ.